ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬ ಅಂತಂದ್ರೆ 297 ಈ ಕಬ್ಬಿಂದು ಹಿಂದ್ಕೊಂಡು ವಿಡಿಯೋ ಮಾಡಿದ್ನಿ. ಅದಕ್ಕಾಗಿ ನಾನು ರೈತ ಮಿತ್ರರು ಮತ್ತು ಹೊಳಿಕ್ಯಾರ ಈ 297 ಕಬ್ಬತ್ಲ ಇದು ಕಬ್ಬಿನ ಬಗ್ಗೆ ನನಗೆ ಇನ್ನೊಂದು ವಿಡಿಯೋ ಮಾಡಂತ ಹೇಳ್ಯಾರ. ನನ್ನ ಕಮೆಂಟ್ ಮೂಲಕ ತಿಳಿಸಿದಾರು, ಆಮೇಲೆ ಫೋನ್ ಮೇಲೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ದಿವಸ ಈಗ ನಾವು ನೋಡತ್ತೇವಲ್ಲ, ಈಗೇನು ನಾವು ಈ ಕಬ್ಬು ನೋಡತ್ತೇವಲ್ಲ, ಈ ಕಬ್ಬ 297 ಈ ಕಬ್ಬಿಂದು ಇಳುವರಿ ಹೆಂಗೈತಿ, ಆಮೇಲೆ ಇದಕ್ಕೆ ಬರೋ ರೋಗಗಳು ಯಾವ್ಯಾವು, ಆಮೇಲೆ ಈ ಕಬ್ಬಿಗೆ ಫ್ಯಾಕ್ಟ್ರಿ ರೆಕಮೆಂಡೇಶನ್ ಆಯಿತು ಹೆಂಗೆ, ಆಮೇಲೆ ಈ ಕಬ್ಬ ಎರಡನೇ ಕೊಳೆ ಯಾವ ಥರ ಬರೋದಂತ ನನ್ನ ರೈತ ಮಿತ್ರರು ನನ್ನ ಕಮೆಂಟ್ ಒಳಗೂ ಕೇಳಿದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ದಿವಸ ಈ ಕಬ್ಬಿನ ಬಗ್ಗೆ ಈ ಕಬ್ಬು ಹಾಕಿದಂಥ ರೈತರ ಮುಖಾಂತರ ನಾನು ಸರಿಯಾಗಿ ಮಾಹಿತಿ ತೊಗೊಂಡ್ಕ್ಯಾರ ನಾನು ನನ್ನ ರೈತ ಮಿತ್ರರಿಗೆ ವಿಷಯವನ್ನು ಹೇಳ್ತಂತ. ಇದು ಏನು ಅನ್ನೋದನ್ನು ಬರೀ ನಾ ಹೇಳ್ತಂತ. ಮೊದಲನೇದಾಗಿ ಈ ಕಬ್ಬಿಗೆ ಯಾವ ಥರ ರೋಗ ಬೀಳೋದಿಲ್ಲ. ಯಾವುದೋ ರೋಗ ಅಂತಂದ್ರೆ ಇದಕ್ಕೆ ಜಂಗಮ ರೋಗ ಬೀಳೋದಿಲ್ಲ. ಆಮೇಲೆ ಇಷ್ಟು ಜಿಟಿ ಮಳೆ ಆಗ್ತತ್ತಲ್ಲ, ಈ ಜಿಟಿ ಮಳೆಗೆ ಇವರಿ ಎಲ್ಲ ಕಡೆ ಇದಕ್ಕೆ ಬಿಳಿ ಉಣ್ಣೆ ಆಗೈತಿ. ಆದ್ರೆ ಈ ಕಬ್ಬಿಗೆ ಯಾವುದೇ ಥರನಾಗಿ ಬಿಳಿ ಉಣ್ಣೆ ಆಗಿಲ್ಲ ಅಂತ ಹೇಳ್ಯಾರ. ನಮಗೆ ನೋಡೋದ್ರನ್ನ ಗುರ್ತಕ್ಕತಿ. ನೋಡಿರಿ ಕಬ್ಬ ಎಷ್ಟು ಫ್ರೆಶ್ ಐತಿ, ಒಂದು ಚುಕ್ಕಿ ಸಂಬಳಿದಕ್ಕೆ ಯಾವುದೋ ರೋಗ ಬಿದ್ದಿಲ್ಲ, ಮತ್ತು ಒಂದು ಎಲೆಗೆ ಸಂಬಳಿದಕ್ಕೆ ಬಿಳಿ ಉಣ್ಣೆ ಆಗಿಲ್ಲ ಅಂತ ಹೇಳ್ಯಾರ. ನಾವು ನೋಡ್ಕೊಡ್ದನ ಹೇಳ್ಬೋದು. ಮತ್ತು ಈ ಕಬ್ಬಿನ ಇಳುವರಿ ಒಂದು ಎಕರೆಗೆ 70 ರಿಂದ 80 ಟನ್ ಮಟ್ಟ ಇದು ಇಳುವರಿ ಐತಿ. ಮತ್ತು ಇದು ಪೈಲಾ ವರ್ಷ ಯಾವ ಥರನಾಗಿದ ಕಬ್ಬು ಐತಲ್ಲ, ಇದು ಕುಳಿ ಸಮಲ್ಲ ಇದೇ ಥರನಾಗಿ ಬೆಳೆನೂ ಬರ್ತೈತಿ, ಮತ್ತು ಇಳುವರಿನೂ ಹಂಗೈತೆ ಅಂತ ಹೇಳ್ಯಾರ. ಈ ವಿಷಯ ಸಂಬಳ ನಾನು ಹೇಳ್ತಾನಂತ. ಮತ್ತು ಈ ಕಬ್ಬಿಂದು ಎಲ್ಲ ಫ್ಯಾಕ್ಟ್ರಿಯವರೆಲ್ಲ ಇದಕ್ಕೆ ಬೇಡಿಕೆ ಐತಿ. ಯಾಕಂತಂದ್ರೆ ನಾನು ಈ ಕಬ್ಬಿನ ಸಂಬಂಧ ನನ್ನ ಸುತ್ತಮುತ್ತ ಏನು ಫ್ಯಾಕ್ಟ್ರಿ ಅದಾವಲ್ಲ ಆ ಫ್ಯಾಕ್ಟ್ರಿಯವ್ರನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿಕ್ಯಾರ. ಈ ಕಬ್ಬಿನ ಬಗ್ಗೆ ನಾನು ಸರಿಯಾಗಿ ಮಾಹಿತಿ ತೊಗೊಂಡ್ಕ್ಯಾರ. ಅವರಿಗೆ ಕೇಳಿದಾಗ ಈ ಕಬ್ಬಿಂದು ನಮ್ಮ ಫ್ಯಾಕ್ಟ್ರಿಯಿಂದ ಇದಕ್ಕೆ ಬೇಡಿಕೆ ಐತೆ ಅಂತ ಹೇಳ್ಯಾರ. ಎಲ್ಲ ಫ್ಯಾಕ್ಟ್ರಿ ಹೇಳಿದ್ದಾರೆ. ಅದಕ್ಕಾಗಿ ಈ ಕಬ್ಬಿಗೆ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆನೂ ಐತಿ. ಮತ್ತು ಈ ಕಬ್ಬಿಂದು ಕಬ್ಬ ಬೀಳೋ ಪ್ರಮಾಣ ಕಡಿಮೆ. ಯಾಕಂತಂದ್ರೆ ಇದು 86-032 ಕಬ್ಬತ್ತಲ್ಲ, ಆ ಥರನಾಗಿ ಈ ಕಬ್ಬು ಬೀಳೋದಿಲ್ಲ. ಯಾಕಂತಂದ್ರೆ ಈ ಕಬ್ಬ ಗಡ್ತರು ಐತಿ. ಆಮೇಲೆ ಇದು ಮತ್ತು ಈ ಕಬ್ಬಿಗೆ ಬೇರು ಭಾಳ ಇದು ಸಂಬಂಧಾಗಿ ಇದು ಬೀಳೋದು ಪ್ರಮಾಣ ಕಡಿಮೆ ಐತೆ ಅಂತ ಹೇಳ್ಯಾರ ಈ ರೈತರ ಹೇಳ್ತಾರೋ. ಮತ್ತು ಈಗ ನಾವು ಈ ಕಬ್ಬು ನೋಡ್ತೇವಲ್ಲ, ಈ ಕಬ್ಬನ್ನು ನಾವು ಇದನ್ನು ಸಸಿನ ಹಚ್ಬೋದು, ಆಮೇಲೆ ಇದನ್ನು ಕಬ್ಬನ್ನು ತುಳಿಬೋದು. ನಾವು ಎರಡು ನಮೂನಿ ಮಾಡ್ಕ್ಯಾರ. ಈ ಕಬ್ಬಿನ ಇಳುವರಿ ಬಂಪರ್ ತೆಗಿಬೋದು ಅಂತ ಹೇಳ್ಯಾರ. ನಾವು ಈ ಕಬ್ಬು ನೋಡ್ಕ್ಯಾರ ಹೇಳ್ಬೋದು. ಮತ್ತು ಈ ಕಬ್ಬಿಗೆ ನೀರು ಭಾಳ ಬೇಕು. ಇದು ನೀರು ನಾವು ಎಷ್ಟು ಇದಕ್ಕೆ ನೀರು ನಾವು ಕೊಡ್ತೇವಲ್ಲ, ನೀರು ಕೊಷ್ಟಷ್ಟ ಈ ಕಬ್ಬ ಬೆಳವಣಿಗೆ ಆಕೈತಿ. ಆಮೇಲೆ ಮತ್ತು ಬೇರು ಭಾಳ ಬಿಡ್ತೈತಿ. ಮತ್ತು ಈ ಕಬ್ಬನ್ನು ಈ ರೈತರು ಯಾವ ಥರ ಲಾವಣಿ ಮಾಡಿದಾರೆ ಅಂತಂದ್ರೆ, ಈ ಕಬ್ಬ ಹಾಕೋಕ್ಕಿಂತ ಮೊದಲು ಈ ಹೊಲಕ್ಕೆ ಅವ್ರು ಏನು ಮಾಡಿದಾರೆ ಅಂತಂದ್ರೆ ಕ್ಯಾಬೇಜ್ ಹಚ್ಚಿದಾರು. ಕ್ಯಾಬೇಜ್ ಹಚ್ಚಿಕ್ಯಾರ. ಕ್ಯಾಬೇಜ್ ತೊಗೊಂಡ್ಕ್ಯಾರ. ಅದನ್ನ ನೇಗಿಲ ದಬ್ಬ ಹಾಕ್ಯಾರ. ನೇಗಿಲ ದಬ್ಬ ಹಾಕಿದ ನಂತರ ಎಕರೆಗೆ 10 ಟ್ರಿಪ್ ಅಡಿ ಗೊಬ್ಬರ ಹಾಕಿದಾರೆ. ನಂತರ ಅದನ್ನೇನು ಮಾಡಿದಾರೆ ಅಂತಂದ್ರೆ ಅದನ್ನ ರೋಟ್ರ್ ಹೊಡೆದ್ಕ್ಯಾರ. ಒಂದು 15 ದಿನ ಬಿಸಿಲು ತಿಳಿಸ್ಯಾರು. ನಂತರ ಅದನ್ನು 4 ಫೂಟ್ ಸಾಲು ಬಿಟ್ಟಾರ. 4 ಫೂಟ್ ಸಾಲು ಬಿಟ್ಟಿರ್ಕ್ಯಾರ. ಎಕರೆಗೆ 6,000 ಥರ ಹಚ್ಚಾರ. ಆಮೇಲೆ ಇದನ್ನು ಸಸಿಯಿಂದ ಸಸಿಗೆ 1.5 ಫೂಟ್ ಅಂತರ ಬಿಟ್ಟಾರು. ಬಿಟ್ಟು ಇದನ್ನು ಸಸಿ ಹಚ್ಚಿದಾರೆ. ಮತ್ತು ಸಸಿ ಹಚ್ಚಿ ಇವ್ರು ಏನು ಮಾಡ್ಯಾರ ಅಂತಂದ್ರೆ ಇದನ್ನು ತಾಯಿ ಸುಳಿ ಕಿತ್ತಾರ ನೋಡ್ತಾರಲ್ಲ. ಈಗೇನು
ದೀಡ್ ಫುಟ್ಟಿಗೆ ಒಂದು ಸಸಿ ಹಚ್ಚಿದಾರಲ್ಲ, ಆ ಸಸಿ ಹಚ್ಚಿದ್ದನ್ನು ಇವರು ಏನು ಮಾಡಿದಾರಪ್ಪ ಅಂತಂತಂದ್ರೆ ನೋಡ್ರಿ, ಅವು ದೀಡ್ ಫುಟ್ಟಿಗೆ ಒಂದು ಸಸಿ ಐತಿ. ಇದನ್ನು ಅವರು ತಾಯಿ ಕಬ್ಬ ಸುಳಿ ಕಿತ್ತಾರೆ. ಕಿತ್ತಿದ್ರಿಂದ ಕಬ್ಬು ಈ ಥರ ಗಡ್ಡೆ ಆಗೈತಿ. ಸುಳಿ ಕಿತ್ತ ಮೇಲೆ ಮತ್ತೆ ಏನು ಮಾಡಿದಾರಪ್ಪ ಅಂತಂತಂದ್ರೆ ಇದಕ್ಕೆ ಯೂರಿಯಾ ಗೊಬ್ಬರ ಚೆಲ್ಲಿದಾರು. ಆಮೇಲೆ ಒಂದು ಟಾನಿಕ್ ಹೊಡೆದ್ರಿಂದ ಕಬ್ಬ ಈ ಥರಾಗಿ ಮರಿ ಹೊಡೆದೈತಿ. ಮತ್ತು ಇಲ್ಲಿ ಮಟ ಒಂದು 4ರಿಂದ 5 ಸರಿ ಗೊಬ್ಬರ ಕಟ್ಟಿದಾರು ನೋಡ್ರಿ. ಮತ್ತು ಸರಿಯಾಗಿ ನೀರು ಹಾಯಿಸಿದಾರು. ಇಷ್ಟೆಲ್ಲ ಮಾಡ್ಕ್ಯಾರ ಈ ಕಬ್ಬತ್ತಲ್ಲ. ಈ ಕಬ್ಬು ಯಾವುದಪ್ಪ ಅಂತಂತಂದ್ರೆ 297. ಈ ಕಬ್ಬನವರು ಎಕರೆಗೆ 70ರಿಂದ 80 ಟನ್ನ ಇಳುವರಿ ತೆಗೆದಾರೆ ಅಂತ ಹೇಳ್ಯಾರ. ಇದನ್ನೆಲ್ಲ ಸ್ವಂತ ರೈತರ ಮಾಹಿತಿ ಮೇರೆಗೆ ನನ್ನ ರೈತ ಮಿತ್ರರಿಗೆ ಇದನ್ನು ಸಂಪೂರ್ಣ ಎಲ್ಲ ವಿಷಯ ಹೇಳತ್ತನು. ಅದಕ್ಕಾಗಿ ನಾವು ಈಗ ನಮ್ಮ ಹಳೆ ವೆರೈಟಿ ಕಬ್ಬ ಬಿಟ್ಕ್ಯಾರ ನಾವು ಇಂಥ ಹೊಸ ವೆರೈಟಿ ಕಬ್ಬ ಹಾಕಿದ್ವು ಅಂತಂತಂದ್ರೆ ಇಳುವರಿ ಬಂಪರತಿ. ಮತ್ತು ಇದಕ್ಕೆ ಯಾವುದೇ ಥರ ಆಗಿ ರೋಗಾದಿಗಳ ಕಾಟ ಇಲ್ಲ. ಅದಕ್ಕಾಗಿ ನಾವೆಲ್ಲ ಸೇರಿಕೊಂಡು ಈ ಹೊಸ ವೆರೈಟಿ ಕಬ್ಬು ಹಾಕೋಣ ಅಂತ ಹೇಳ್ಕ್ಯಾರ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.